ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರಾಸ್ ರುಚಿ ಕಿಚನ್. ನಾನಿವತ್ತು ತುಂಬಾ ಸಿಂಪಲಾಗಿ ಮತ್ತು ರುಚಿಯಾದ ಬುಂದೇಕಾಳು ಉಂಡೆ ಅಂದರೆ ಬುಂದೇ ಲಾಡುನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಇವು ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನ ಮಾಡಲಿಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲು 1 kg ಬುಂದೇಕಾಳನ್ನ ತೊಗೊಂಡಿದ್ದೀನಿ. ಅಂದರೆ ಇದು ಸಣ್ಣ ಕಾಳು ಮೋತಿಚೂರು ಕಾಳನ್ನ ತೊಗೊಂಡಿದ್ದೀನಿ ನಾನು. ಮತ್ತು 1 kg ಸಕ್ಕರೆ, ಆದಿತ್ಯ ಅವರದ್ದು ತುಪ್ಪ ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ಕಾಳನ್ನ ಕೆಂಪು ಮಾಡಲಿಕ್ಕೆ ಸ್ವಲ್ಪ ಕೆಂಪು ಕಲರ್ ತೊಗೊಂಡಿದ್ದೀನಿ. 7 ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆಗೆ 1 kg ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಸಕ್ಕರೆ ಹಾಕ್ಕೊಂಡು ಒಂದು ಚರಿಗೆ ನೀರು ಹಾಕ್ಕೊಳ್ತಿದ್ದೀನಿ. ನೋಡ್ಬೋದು, ಈ ನೀರು ಸ್ವಲ್ಪ ಮೇಲೆ ಬರಬೇಕು, ಕಾಣಬೇಕು ಸ್ವಲ್ಪ ನೀರು. ಅಂದರೆ ಇದರಲ್ಲಿ ಉಂಡೆ ಮಾಡಲಿಕ್ಕೆ ಆನ್ ಹಾಕೋದೇ ತುಂಬಾ ಇಂಪಾರ್ಟೆಂಟ್ ಕೆಲಸ ಇರೋದು. ಈ ರೀತಿ ಮೇಲೆ ನೀರು ಕಾಣಬೇಕು. ನೋಡ್ಬೋದು ನೀವು ನಾನು ಯಾವ ರೀತಿ ನೀರು ಹಾಕಿದ್ದೀನಿ ಅಂತ. ಇಷ್ಟು ನೀರು ಹಾಕಿ ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಕಂಟಿನ್ಯೂಯೇಷನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಮೇಲೆಲ್ಲ ನೀರು ನಿಲ್ಲತ್ತೆ, ಕೆಳಗೆಲ್ಲ ಸಕ್ಕರೆ ಹೋಗಿ ಕೂತ್ಬಿಡುತ್ತೆ. ಸೊ ಹೀಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸಕ್ಕರೆ ಪಾಕ ಕುದೀತಿದೆ. ಇದನ್ನ ಉಂಡೆಗೆ ನಾವು ಆನ್ ಹಾಕೋದು ಅಂತ ಹೇಳ್ತೀವಿ. ಆನ್ ಹಾಕೋಕ್ಕೆ ಇದು ಆನ್ ಬಂದಿದೆಯೋ ಇಲ್ವೋ ಅಂತ ನೋಡಬೇಕು. ಕಂಟಿನ್ಯೂ ಆಗಿ ಸ್ಪೂನ್ದಿಂದ ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ನೋಡ್ತಿದ್ದೀನಿ ಆನ್ ಬಂದಿದೆಯಾ ಇಲ್ಲ ಅಂತ. ಆನ್ ಬಂದಿದ್ದರೆ ಅದು ಸ್ವಲ್ಪ ಕಂಟಿನ್ಯೂಯೇಷನ್ ಇರುತ್ತೆ. ಅದು ಈ ಪಾರ್ಟ್ದು ಜಿಗಟಾಗಿ ಕಂಟಿನ್ಯೂ ಕೆಳಗೆ ಬೀಳೋ ಥರ ಜಲ್ಲಿಯಾಗಿರುತ್ತೆ. ನೀವು ಮುಂದೆ ನೋಡ್ತೀರಾ. ಆದರೆ ಬಂದಿದೆಯೋ ಇಲ್ಲವೋ ಅಂತ ಈ ರೀತಿ ಚೆಕ್ ಮಾಡ್ತಾನೆ ಇರಬೇಕು. 1-5 ನಿಮಿಷಕ್ಕೆ 1-2 ನಿಮಿಷಕ್ಕೆ ನೋಡ್ತಾನೆ ಇರಬೇಕು. ಅಂದರೆ ಅದು ಬಿಟ್ಟರೆ ಒಂದು ಕ್ಷಣದಲ್ಲಿ ಇದು ಏರಾಗಿ ಅಂದರೆ ಜಾಸ್ತಿ ಆಗಿ ಹೋಗಿಬಿಡುತ್ತೆ. ಸ್ವಲ್ಪ ಅದನ್ನ ಜಾಸ್ತಿ ಚೆಕ್ ಮಾಡ್ತಾನೆ ಇರಬೇಕು. ಇವಾಗ ಸ್ವಲ್ಪ ಬರ್ತಾ ಇದೆ. ಇನ್ನೂ ಬಂದಿಲ್ಲ. ಇದು ಸ್ವಲ್ಪ ಕಂಟಿನ್ಯೂಯೇಷನ್ ಪಾರ್ಟ್ ಇರಬೇಕು. ನೋಡಿ ಇವಾಗ ಬಂದಿದೆ. ಇವಾಗ ನೋಡ್ಬೋದು ಕಂಟಿನ್ಯೂಯೇಷನ್. ಅದು ಕೆಳಗೆ ಜಲ್ದಿ ಬೀಳ್ತಾ ಇಲ್ಲ, ಸ್ವಲ್ಪ ಕಂಟಿನ್ಯೂಯೇಷನ್ ಇದೆಯಲ್ವಾ. ಈ ರೀತಿ ಬಂದರೆ ಇದು ಆನ್ ಆಗಿದೆ ಅಂತ. ಅದಾದಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನ ಕೆಳಗೆ ತೊಗೊಂಡು ಇದಕ್ಕೆ ಒಂದು 3-4 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಆಮೇಲೆ ಬುಂದೇಕಾಳು ಇಟ್ಕೊಂಡಿದ್ನಲ್ವ ಅದನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿ ಇದರಲ್ಲಿರೋ ಸ್ವಲ್ಪ ಕಾಳು ಮತ್ತು ಅದು ಆನ್ ಮಾಡಿದ್ವಲ್ವ ಅದೆರಡನ್ನೂ ತೊಗೊಂಡು ಸ್ವಲ್ಪ ಇದನ್ನ ಕೆಂಪು ಕಾಳು ಮಾಡ್ತಿದ್ದೀನಿ. ಇದಕ್ಕೆ ಒಂದು ಬೌಲ್ನಲ್ಲಿ ಇದೆರಡು ಹಾಕ್ಕೊಂಡು ಸ್ವಲ್ಪ ಕೆಂಪು ಕಲರ್ ಹಾಕಿ ಇದನ್ನ ಮಿಕ್ಸ್ ಮಾಡಿ ಇದನ್ನ ಕೆಂಪು ಕಲರ್ ಮಾಡ್ತಿದ್ದೀನಿ. ಅಂದರೆ ಇದ್ರ ಜೊತೆ ಕೆಂಪು ಕಾಳು ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಉಂಡೆ ಅಂತ. ಇದ್ರದ್ದು ಕಾಳೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನ ಆರಕ್ಕೆ ಬಿಡಬೇಕು. ಅಂದರೆ ಇದು ಆರಿದ್ಮೇಲೆ ಇದು ಉಂಡೆಗೆ ರೆಡಿಯಾಗಿರುತ್ತೆ, ಉಂಡೆ ಕಟ್ಲಿಕ್ಕೆ ರೆಡಿಯಾಗಿರುತ್ತೆ. ಮಿನಿಮಮ್ 1 hour ಬಿಟ್ಟರೆ ಸಾಕಾಗ್ಬೋದು ಬಹುಶಃ. ನಾನು ಇದನ್ನ ಇದ್ರ ಮೇಲೆ ಒಂದು ಮುಚ್ಚಿ 1 hour ಬಿಡ್ತಿದ್ದೀನಿ. ಇದನ್ನ ನೋಡ್ಬೋದು. ಇವಾಗ ನಾನು ಬಿಟ್ಟಿರೋದು 2 to 3 hours ಬಿಟ್ಟಿದ್ದೀನಿ. ಸೊ ಹೀಗಾಗಿ ನಂದು ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ಏನು ಮಾಡ್ಬೋದು ಅಂದರೆ ಸ್ವಲ್ಪ ಬಿಸಿನೀರು ಕಾಸಿದ್ರ ಮೇಲೆ ಚಿಂಪಡಿಸಿದ್ರೆ ಇದು ಮಿದು ಆಗುತ್ತೆ. ಸೊ ಇವಾಗ ಉಂಡೆಗೇನು ಪ್ರಾಬ್ಲಮ್ ಆಗೋಲ್ಲ, ಉಂಡೆ ಚೆನ್ನಾಗೇ ಬರುತ್ತೆ. ನೀವು ಆರಿದ ಮೇಲೆ ಅದು ಆನ್ ಮಾಡಿದ್ವಲ್ವ ಅದು ಸ್ವಲ್ಪ ಆರಿದ ಮೇಲೆ ಕಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಇನ್ನೂ ಗಟ್ಟಿಯಾಗಿದೆ ಇದು ಅಂತ ಸ್ವಲ್ಪ ನೀರು ಚಿಂಪಡಿಸಿ ಮಾಡಿದ್ರಿಂದ ಸ್ವಲ್ಪ ಮಿದು ಬಂದಿದೆ. ಇದನ್ನೆಲ್ಲ 2 ಕೈಯಿಂದ ಉಜ್ಜಬೇಕು, ಅಂದರೆ ತಿಕ್ಕಬೇಕು ಸ್ವಲ್ಪ. ನೋಡ್ಬೋದು ಯಾವ ರೀತಿ ತಿಕ್ತಿದ್ದೀನಿ ಅಂತ. ಇವಾಗ ಇದಕ್ಕೆ ಆಗಲೇ ಕಲಸಿಟ್ಕೊಂಡಿದ್ವಲ್ವ ಕೆಂಪು ಕಾಳನ್ನ
ಅದನ್ನು ಇದಕ್ಕೆ ಹಾಕ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಉಂಡೆ ಕಟ್ಟಲಿಕ್ಕೆ ಇದು ರೆಡಿಯಾಗಿದೆ. ಆಮೇಲೆ ಇನ್ನೊಂದು ಮರ್ತಿದ್ದೀನಿ, ಇದಕ್ಕೆ ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ವ ಆಗಲೇ, ಅದನ್ನ ಏಲಕ್ಕಿ ಪೌಡ್ರ್ ಹಾಕ್ತಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ಈ ರೀತಿ ಎರಡು ಕೈಯಿಂದ ಸ್ವಲ್ಪ ಅದು ಕಾಳನ್ನ ತೊಗೊಂಡು ಈ ರೀತಿ ಲಾಡು ಕಟ್ಟಬೇಕು. ನೋಡ್ಬೋದು ನಾನು ಹೇಗೆ ಕಟ್ತಿದ್ದೀನಿ ಅಂತ. ಉಂಡೆ ರೌಂಡಾಗಿ ಶೇಪ್ ಬಂದರೆ ಕಟ್ಬೋದು. 1 kg ಲಾಡುವಲ್ಲಿ ಇಷ್ಟೆಲ್ಲ ಉಂಡೆಯಾಗಿವೆ. ಈ ರೀತಿಯಾಗಿ ಮತ್ತಷ್ಟು ನನ್ನ ವೀಡಿಯೋಸ್ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.